ಆಲ್ರೆಡಿ ಅವನಿಗೆ ಒಂದು ಮಗು ಐತೆ. ಸುಮ್ಮನೆ ಮನೆಗೆ ಅದು ಕಳಿಸಿ, ಎರಡನೇ ಮಗುಗದು ಪ್ಲಾನ್ ಮಾಡ್ಲಿ ಅಯ್ಯಪ್ಪ. ಅದು ಬಿಟ್ಟು ಅಂತ ಅವ್ನ ಮಕ್ಳಿಗೆ ಮುಲ್ವ್ಯಾಧಿ ಆಗೈತಿ, ಅವನು ಹೊರಗಡೆ ಕುಂಡ್ರಿಸಿ. ಹಾ, ಇಲ್ಲಾಂದ್ರೆ ನೆಕ್ಸ್ಟ್ ಈಗ ನಾವು RCB ಅಭಿಮಾನಿಗಳೆಲ್ಲ ಸೇರಿ ಏನ್ ಮಾಡ್ಬೇಕು, ಎಲ್ಲ ಸೇರಿ ಒಂದು ಕೊಳ್ಳೆಗಾಲಕ್ಕೆ ಹೋಗ್ಬೇಕು, ಇಲ್ಲ ಕೇರಳಕ್ಕೆ ಹೋಗಿ ಒಂದು ಲಿಂಬು ಹಣ್ಣು ಮಾಡಿಸಿ ಈ 11 ಜನಕ್ಕೂ ಕೆಳಗಡೆ ಲಿಂಬು ಹಣ್ಣು ಕಟ್ಟಿಡ್ಬೇಕು. ಒಂದು ಕೆಲಸ ಮಾಡಿ, ಒಂದು ನಿಖಿಲ್ ಕುಮಾರಸ್ವಾಮಿನ ಮತ್ತೊಂದು ನಮ್ಮ ಇವನ್ನ ಪಂಕುನ ಕರ್ಕೊಂಡ್ ಆಡಿಸ್ಬೇಡ. ಪಂಕು ಅಂದ್ರೆ ಇವ ಪಂಕಜ್ ಆಸ್ಟ್ರೇಲಿಯಾ ಮೇಲೆ ಒಂದು 6 ಹೊಡೆದೆಲ್ಲ ಮ್ಯಾಚ್ ವಿನ್ ಮಾಡಿಸಿದಲ್ಲ ನಮ್ದು ಎಸ್ ನಾರಾಯಣ ಮಗನ, ಅವ್ರನ್ನ ಕರ್ಕೊಂಡ್ ಆಡಿಸ್ಬೇಡ RCB ಟೀಮ್ ನೆಕ್ಸ್ಟ್ ವರ್ಷದಿಂದ. ಬಂದಪ್ಪ ಎಲ್ಲ ಬನ್ನಿ, ಇವತ್ತು RCB ಹೊಸ ಅಧ್ಯಾಯನ ಮತ್ತೊಂದ್ಸಲ ಸ್ಟಾರ್ಟ್ ಮಾಡೋಣ, ರಿಪೀಟ್. ಅದೇನು ನಮ್ದು ಒಂದು ಅನ್ಬಾಕ್ಸಿಂಗ್ ಈವೆಂಟ್ ಅಲ್ಲಿ ವಿರಾಟ್ ಕೊಹ್ಲಿ ಇದೊಂದು RCB ಹೊಸ ಅಧ್ಯಾಯ ಅಂತ ಹೇಳಿದ್ರು, ಅದನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲೇ ಕೆಳಗಡೆ ಕಾಣಿಸ್ತದೆ ಕೆಂಪಿನ ಬಟನ್, ಆ ಸಬ್ಸ್ಕ್ರೈಬರ್ ಬಟನ್ ಇದೆಯಲ್ಲ, ಅದನ್ನ ಫಸ್ಟ್ ಪ್ರೆಸ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಒತ್ತಿ. ಯಾಕೆಂದ್ರೆ ನಾನು ಮುಂದೆ ಹಾಕ್ತಿರೋ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗ್ತಾ ಇರ್ಲಿ ಅಂತ, ನಾನು ಹಾಕ್ತಿರೋ ವಿಡಿಯೋನೆಲ್ಲ ನೀವು ನೋಡ್ಲಿ ಅಂತ. ಅದಕ್ಕೆ ಅದು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ RCB ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಸಣ್ಣ ತುಣುಕನ್ನು ನೋಡ್ಕೊ ಬನ್ನಿ. RCB ಅವ್ರು ನಿನ್ನೆ ನಡೆದಿರೋ ಮ್ಯಾಚ್ ಅಲ್ಲಿ ಏನೇನ್ ಮಾಡಿದ್ರು ಅಂತ. ನೋಡಾಯ್ತಾ, ಮನ್ಸಿಗೆ ಬಹಳ ಸಮಾಧಾನ ಆಗಿರ್ಬೇಕಲ್ಲ. ಯಾರ್ಯಾರು RCB ಅಪೋಸಿಟ್ ಆಗಿ ಮಾತಾಡ್ತಿದಿ, RCB ಟೀಮ್ ನ ನೋಡಿ ನಗಾಡ್ತಿದಿ, ಅವರಿಗೆಲ್ಲ ಖುಷಿ ಆಗಿರ್ಬೇಕಲ್ಲ. ನಮ್ಮ ಹೊಟ್ಟೆಲ್ ಧಗ 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 ಅಂತ ಉದಿತಾ ಉಂಟು. ಅದು ಏನ್ ಆಡ್ತದೆ ಅಂತ ಗೊತ್ತಿಲ್ಲಪ್ಪ. ಬ್ಯಾಟಿಂಗ್ ಆಡಿದೆ, ಬಾಲಿಂಗ್ ಆಡಲ್ಲ, ಬಾಲಿಂಗ್ ಆಡಿದೆ, ಫೀಲ್ಡಿಂಗ್ ಮಾಡಲ್ಲ, ಇವೆರಡು ಮಾಡಿದ್ರು ಒಂದೊಂದ್ಸಲ ವಿನ್ ಆಗಲ್ಲ. ಹೋಮ್ ಪಿಚ್ ಅಲ್ಲೂ ವಿನ್ ಆಗಲ್ಲ, ಆಚೆ ಕಡೆನೂ ವಿನ್ ಆಗಲ್ಲ. ಬ್ಯಾಟಿಂಗ್ ಬಗ್ಗೆ ಏನು ಮಾತಾಡಲ್ಲ ಇವತ್ತು, ಯಾಕಂದ್ರೆ ವಿರಾಟ್ ಕೊಹ್ಲಿ ಇವತ್ತು ಆಡಿಲ್ಲ. ಪರವಾಗಿಲ್ಲ, ಆಡಿಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಪಾಪ ಇಷ್ಟೊಂದೆಲ್ಲ ಮ್ಯಾಚ್ ಆಡಿ ಆರೆಂಜ್ ಕ್ಯಾಪ್ ತಗೊಂಡು ಲಾಸ್ಟ್ ಮ್ಯಾಚ್ ಸೋತಿದ್ಕಂತೂ ಡಗ್ಔಟ್ ಅಲ್ಲಿ ಕಣ್ಣೀರ್ ಹಾಕೋದೊಂದು ಬಾಕಿ. ಬಟ್ ಇವತ್ತು ಆಡಿಲ್ಲ. ಅದು ಬದಲಾಗಿ ಡುಪ್ಲೆಸಿಸ್ ಆಡಿದ್ರು, ದಿನೇಶ್ ಕಾರ್ತಿಕ್ ಆಡಿದ್ರು, ಪಟಿದಾರ್ ಆಡಿದ್ರು, ಎಲ್ಲೊಂದು ಬ್ಯಾಟಿಂಗು ಚೆನ್ನಾಗಿತ್ತು. ಪಾಪ ಲಾಂಗ್ ಅದು ಒಳ್ಳೆ ಬಾಲಿಂಗ್ ವಿಕೆಟ್ ಕೊಟ್ಟರು ಬುಮ್ರಾ ಅವರಿಗೆ, ಅದೇನು ಬೇಜಾರಿಲ್ಲ. ಬುಮ್ರಾನು ವರ್ಲ್ಡ್ ಕ್ಲಾಸ್ ಬಾಲ್ ಅದು T20 ಟಾಪ್ 1 ಬಾಲ್ ಅದು, ಅವ್ರಿಗೆ ವಿಕೆಟ್ ಕೊಟ್ಟಿದ್ದಕ್ಕೆ ಏನೇನು ಬೇಜಾರಿಲ್ಲ. ಮ್ಯಾಕ್ಸ್ವೆಲ್ ಯಾಗುರು ಇನ್ನೂ ಆಡಿಸ್ತಾ ಇದ್ದಿಲ್ಲ. 14 ಮ್ಯಾಚಲ್ಲಿ 1 ಮ್ಯಾಚ್ ಆಡ್ತಾನೆ, 1 ಮ್ಯಾಚ್ 1 ಮ್ಯಾನ್ ಶೋ ಮಾಡ್ತಾನೆ. ಆ 1 ಮ್ಯಾಚ್ ಅಲ್ಲಿ 1 ಮ್ಯಾನ್ ಶೋ ಮಾಡ್ಲಿಕ್ಕೋಸ್ಕರ ನಾವಿನ್ 13 ಮ್ಯಾಚ್ ಪುಕ್ಕಟೆ ಆಡಿಸ್ಬೇಕಾ? 1 ರನ್ ಹೊಡಿಲಿಕ್ಕೆ ತುಟ್ಟಿ ಯಪ್ಪ. ಅವನಿಗೆ ಆಡಿಸಿ ನಮಗೂ ಸಾಕಾಯ್ತು. ಆಲ್ರೆಡಿ ಅವನಿಗೆ ಒಂದು ಮಗು ಐತೆ. ಸುಮ್ಮನೆ ಮನೆಗೆ ಅದು ಕಳಿಸಿ, ಎರಡನೇ ಮಗುಗದು ಪ್ಲಾನ್ ಮಾಡ್ಲಿ ಅಯ್ಯಪ್ಪ. ಅದು ಬಿಟ್ಕೊಂಡು ಸುಮ್ಮನೆ ಇಲ್ಲಿ ಆಡ್ಸಿದ್ದಕ್ಕೆ ನಾವಂತೂ ಇಡೀ ದಿವಸ ಹೇಳ್ಕೊಂಡಿದ್ದೆ ಆಯ್ತು, ವಿಲ್ ಜಾಕ್ಸನ್ ಆಡಿಸಿ ಅಂತ. ವಿಲ್ ಜಾಕ್ಸನ್ ಕರ್ಕೊಂಡು ಏನು ಬೇಜಾರಿಲ್ಲ ಪಾಪ. ಫಸ್ಟ್ ಮ್ಯಾಚ್ 2 ಬೌಂಡ್ರಿ ಹೊಡೆದು ಸ್ವಲ್ಪ ಅರ್ಜೆಂಟ್ ಇತ್ತು ರನ್ ಮಾಡ್ಲಿಕ್ಕೆ. ಹೊರಗಡೆ ದೇಶದಲ್ಲೆಲ್ಲ ಏನು ಸ್ಪೀಡ್ ಪಿಚ್ ಅಂತ ಅನ್ಕೊಂಡೆ ಆಡಿದ್ದು, ಬಟ್ ಆಗಿಲ್ಲ, ರನ್ ಮಾಡ್ಲಿಕ್ಕೆ ಆಗಿಲ್ಲ. ಅದೆಂತ ಬೇಜಾರಿಲ್ಲ. ಬಾಲಿಂಗ್ ಅಲ್ಲೂ ಒಂದು ರೋಹಿತ್ ಶರ್ಮಾ ವಿಕೆಟ್ ತಗೊಂಡ್ರು. 196 ಹೊಡ್ಕೊಂಡು 197 ನಾಯಿ ಹೊಡೆದು ನಮ್ಗೆ. ಅವರು ಹೊಡಿತದೆ, ಕಲ್ಕತ್ತಾದ ಹೊಡಿತದೆ, ಹೈದ್ರಾಬಾದ್ ಮುಂದಿನ ಮ್ಯಾಚ್ ಅಂತೂ ಅವ್ರಿಂದ ಹೆಂಗ್ ಹೊಡಿತದ, ಅದು ಬೆಂಗಳೂರು ಪಿಚ್ ಅಲ್ಲೇನೆ, ಅದು ಎಲ್ಲಾ ಸ್ಟೇಡಿಯಂ ದಾಡ್ಸಿ ತಲೆ ಮೇಲೆ ಹೊಡಿತದ, ಕಬ್ಬನ್ ಪಾರ್ಕಿಗೆ ಹೊಡಿತದ, ಒಂದು ಗೊತ್ತಿಲ್ಲ. ಏನೋ ಒಂದು ಬಾಲಿಂಗ್ ಆಡಿಸ್ತಾ ಇದ್ರು. ಫಸ್ಟ್ ರನ್ ಹೋಯ್ತು, ಪರವಾಗಿಲ್ಲ, ಬಿಟ್ಟಾಕಿ. ಆಮೇಲೆ ಕೊನೆಗೆ ಸೂರ್ಯಕುಮಾರ್ ಯಾದವ್ ಫಾರ್ಮ್ ಅಲ್ಲಿ ಆಗಿದ್ದ, ಅವ್ನ್ ಕ್ಯಾಚ್ ಮ್ಯಾಕ್ಸ್ವೆಲ್ ಅಲ್ಲಿ ಪಾಯಿಂಟ್ ಅಲ್ಲಿ ಒಪ್ಕೋತೀನಿ, ಸ್ಪೀಡ್ ಆಗೇ ಬರುತ್ತೆ ಬಾಲು. ಹಾಗಂತ ಏನು ಕಾಂಜಿ ಪಿಂಜಿ ಪ್ಲೇಯರ್ ನೆಲ್ಲ ನಿಲ್ಸಿದ್ದು, ಇಂಟರ್ನ್ಯಾಷನಲ್ ಪ್ಲೇಯರ್, ಅದು ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ನಿಲ್ಸಿದ್ದು. ಅದನ್ನು ಕ್ಯಾಚ್ ಬಿಟ್ಟು ಬೌಂಡ್ರಿ ಹೋಗಿಲ್ಲ, ಹಿಡಿದು ಆ ಕ್ಯಾಚ್ ಬಿಟ್ಟಿದ್ದು ಆಕಾಶ ದೀಪ ಮಾಡ್ಬಿಟ್ಟವು. ಆಕಾಶ ಮೇಲೆ ಒಂದ್ ಕಡೆ ಆದ್ರೆ ದೀಪ ಒಂದ್ ಕಡೆ ಮಾಡಿಟ್ಟವ ಸೂರ್ಯಕುಮಾರ್ ಯಾದವ್. ಒಂದೇ ಓವರಲ್ಲಿ ಚೌಪಾಟು ಎದೆ ಮೇಲೆ ಕಲ್ಲೇ ಹಾಕಿದ್ರು ನಮ್ಗೆ. ಅದ್ ಏನ್ ಬಾಲಿಂಗು ದೇವಾ, ಏನ್ ಬಾಲಿಂಗ್ ಯಪ್ಪ. 193 ನಾವು ಹೊಡಿಲಿಕ್ಕೆ ಚಿಣಕಾಡ್ಬಿಡ್ತೀವಪ್ಪ ಎಲ್ಲ ಕಡೆ. ನಾವು ನೋಡ್ಬೇಕಾದ್ರೆ ನಮ್ ಕಡೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು, ಹೊಡೆ ಸ್ವಲ್ಪ ಕಷ್ಟ ಐತಿ ಆ ಪಿಚ್ ಅಲ್ಲಿ ಅಂತ ಅನ್ಕೋಬೇಕು. ಅಪೋನೆಂಟ್ ಅಂತೂ 15 ಓವರಿಗೆ 193, ಲೆಕ್ಕಾಚಾರಿಲ್ಲ. ಅದು ಏನ್ ಬಾಲಿಂಗ್ ಮಾಡ್ತಿದ್ದೆ, ಏನ್ ಮಾಡ್ತಿದ್, ಸಣ್ಣ ಮಕ್ಳಿಗೆ ಹಾಕ್ತಿದ್ದಂಗೆ ಅಲ್ಲ. ಇಷ್ಟೊಂದು ಚೇಂಜಸ್ ಮಾಡಿದ್ವಿ. ಆ ಪರ್ಗಿನ್ಸನ್ ಏನು ತಗೊಂಡ್ ಆಡ್ಸಿಲ್ಲ. ಟೋಪ್ಲಿಗೆ 3 ಮ್ಯಾಚ್ ಆಯ್ತು. ಟೋಪ್ಲಿಗೆ 3 ಮ್ಯಾಚ್ ಅಲ್ಲಿ ಎಂತ ಕಿಸ್ದು ದಬಾಕಿಲ್ಲ. ಪರ್ಗಿನ್ಸನ್ ತಗೊಬಂದು ಆಡ್ಸಿದ್ದು ಎಂತ ದೊಡ್ಡ ರೋಗ ಬರ್ತಿತ್ತು ಅಂತ. ಅವನು ಗುಜರಾತ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಆಡ್ತಿದ್ದಂತ ಬಾಲರ್ ಅಂತ ಅವ್ನ ಮುಕ್ಳಿಗೆ ಮುಲ್ವ್ಯಾಧಿ ಆಗೈತಿ. ಅವನು ಹೊರಗಡೆ ಕುಂಡ್ರಿಸಿ ಇಟ್ಟು ಸೀಟ್ ಬಿಸಿ ಮಾಡಿಸ್ತಾ ಇದ್ದಲ್ಲಿ ತಗೊಂಡ್ ಆಡಿಸ್ತಿಲ್ಲ. 1 ಮ್ಯಾಚ್ ಆಡಿಸಿ ನೋಡ್ಸಿ ಎಂತ ಮಾಡ್ತದೆ ಅಂತ ಗೊತ್ತಾಗ್ತತಿ. ಅದು ಬಿಟ್ಕೊಂಡು ಯಾರಿಗೋ ಬಾಲಿಂಗ್ ಕೊಟ್ಕೊಂಡು ಯಪ್ಪ ದೇವ್ರೆ 193 ರನ್ 15 ಓವರಿಗೆ ಒಳ್ಳೆ ಏನು ಈಸಿಯಾಗಿ ಹೊಡೆದಾಗ್ತದೆ. ನಾವು ಮಾತ್ರ 193 ಹೊಡೆದಾಗ ಏನು ಖುಷಿ ಆಗ್ಬೇಕು. 20 ಓವರಿಗೆ ಹೊಡೆದ್ ಬಿಡ್ರಪ್ಪ ಆಯ್ತು ಮುಗಿದು ಅಂತ ಹೇಳಿ
ಹೊಲ್ಸು ಬಾಲಿಂಗ್, ಹೊಲ್ಸು ಅಗದಿ. ಯಾವುದೇ ಟೀಮ್ ಆಗ್ಲಿ ಆ ಪ್ಲೇಯರ್ಸ್ ಫಾರ್ಮಲ್ ಇಲ್ಲ ಅಂದ್ರೆ ಅವೆಲ್ಲ ಫಾರ್ಮಿಂಗ್ ಬರೋದೇ RCB ಮೇಲೆ. ಸೂರ್ಯಕುಮಾರ್ ಯಾದವ್ ಈಗಷ್ಟೇ ಜಸ್ಟ್ ಫಿಟ್ನೆಸ್ ಎಲ್ಲ ಮುಗಿಸ್ಕೊಂಡು ಟೀಮ್ಗೆ ಎಂಟ್ರಿ ಆಗಿದ್ದ. ಹಿಂದಿನ ಮ್ಯಾಚು 2 ಬಾಲ್ ಆಡಿ ಡಕ್ ಹೊಡ್ಕೊಂಡು ಹೋದು, ಈ ತರ ಹಿಗ್ಗಾಮುಗ್ಗ ಹೊಡೆದು 15 ಸಿಕ್ಸ್ ಕೊಟ್ಟಿದ್ದೀವಿ ನಾವು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. 15, ಒಂದಲ್ಲ ಎರಡಲ್ಲ, ಎಲ್ಲ ಚಿಂದಿ. ಆಕಾಶ್ ದೀಪನ್ ಬಾಲಿಂಗ್ ಒಂದು ಆಡಿಸಿ ಅಂತ ನಾನೇ ಒಂದು ವಿಡಿಯೋ ಮಾಡಿದ್ದೆ, ಅವ್ನು ಇಟ್ಕೊಂಡು ಏನ್ ಮಾಡ್ತಿದ್ದೆ ಅಂತ ಹೇಳಿ. ಕೊಟ್ಟ ಅದನ್ನು ಇನ್ಯಾರಿಗೂ ಆಡಿಸ್ಬೇಕು. ಒಂದು ಕೆಲಸ ಮಾಡಿ, ಒಂದು ನಿಖಿಲ್ ಕುಮಾರಸ್ವಾಮಿನ ಮತ್ತೊಂದು ನಮ್ಮ ಇವನ್ನ ಪಂಕುನ ಕರ್ಕೊಂಡ್ಬಂದು ಆಡಿಸ್ಬೇಡ. ಪಂಕು ಅಂದ್ರೆ ಇವ ಪಂಕಜ್ ಆಸ್ಟ್ರೇಲಿಯಾ ಮೇಲೆ ಒಂದು 6 ಹೊಡೆದೆಲ್ಲ ಮ್ಯಾಚ್ ವಿನ್ ಮಾಡ್ತಿದ್ದಲ್ಲ ನಮ್ದು S ನಾರಾಯಣ ಮಗನ, ಅವ್ರನ್ನ ಕರ್ಕೊಂಡ್ ಆಡಿಸ್ಬೇಡ RCB ಟೀಮಿಗೆ ನೆಕ್ಸ್ಟ್ ವರ್ಷದಿಂದ. ಇಲ್ಲ ಈ CCL ಆಡ್ತದಲ್ಲ ನಮ್ ಕರ್ನಾಟಕದ, ಅವ್ರಿಗೆ ಕರ್ಕೊಂಡ್ ಆಡ್ಸೋಣ. ನೀವಂತ ಹೆಂಗಿದ್ರು ವಿನ್ ಆಗಲ್ಲ, ಮತ್ತೆ ಇವ್ರದ್ದು ಆಡ್ಲಿ, ಅಟ್ಲೀಸ್ಟ್ ಮಜಾದು ಬರ್ಲಿ ನಮ್ಗೆ ನೋಡೋದಿಗೆ. ಇನ್ನು ನೆಕ್ಸ್ಟ್ ನಡೆಯೋ ಮ್ಯಾಚ್ ಬೆಂಗಳೂರಲ್ಲಿ, ಅದನ್ನ ನೆನ್ಸ್ಕೊಂಡ್ರೆ ಈಗಲೇ ಬೇಡ ಟಿವಿನೇ ಬಂದ್ ಮಾಡೋಣ ಅಂತ ಅನ್ಸುತ್ತೆ. ಅದು ಹೈದರಾಬಾದ್ ಜೊತೆ ಅವ್ರು ಒಬ್ಬೊಬ್ರು ದೈತ್ಯ ಹೊಡೆದಂಗೆ ಹೊಡಿತದೆ, ತಡ್ಕಂತಿದೆ ಮಾದೇ ಸಾಯಲಿ. ನಿಮ್ಗೆ ಎಂತ ಮಾಡ್ಬೇಕು ಅಂದ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಈಗ ನಾವು RCB ಅಭಿಮಾನಿಗಳೆಲ್ಲ ಸೇರಿ ಏನ್ ಮಾಡ್ಬೇಕು, ಎಲ್ಲ ಸೇರಿ ಒಂದು ಕೊಳ್ಳೆಗಾಲಕ್ಕೆ ಹೋಗ್ಬೇಕು, ಇಲ್ಲ ಕೇರಳಕ್ಕೆ ಹೋಗಿ ಒಂದು ಲಿಂಬು ಹಣ್ಣು ಮಾಡಿಸಿ ಈ 11 ಜನಕ್ಕೂ ಕೆಳಗಡೆ ಲಿಂಬು ಹಣ್ಣು ಕಟ್ಟಿಡ್ಬೇಕು. ನಾವು ಹೊಡೆದಲ್ಲ ಒಂದು ಮ್ಯಾಚ್ ಆಯ್ತು, 6 ಮ್ಯಾಚ್ 5 ಮ್ಯಾಚ್ ಸೋತ್ರಿ, ಇನ್ನು ಎಂತ ಉಳಿತಿನ್ನೆ 8 ಮ್ಯಾಚ್ ಉಳಿತು. ಇನ್ನು 8 ಮ್ಯಾಚಿಗೆ 8 ವಿನ್ ಆಗ್ಬೇಕು, ಅದಂತೂ ಸಾಧ್ಯನೇ ಇಲ್ಲ. ಅದ್ರಲ್ಲಿ ಒಂದು CSK ಮೇಲೆ ಒಂದು ಉಂಟು, ಹೈದರಾಬಾದ್ ಮೇಲೆ ಉಂಟು, ಇನ್ನು ಮತ್ತೆ ಮುಂಬೈ ಮೇಲೆ ಉಂಟು. ಎಲ್ಲಾ ಟೀಮು ಸ್ಟ್ರಾಂಗ್ ಇದ್ದಾವೆ. ನಮ್ದು ಒಂದು ಟೀಮು ಬಿಟ್ಟು ನಾವು ಅತ್ಲಾಗ ಬ್ಯಾಟಿಂಗ್ ಆಡಲ್ಲ, ಬಾಲಿಂಗ್ ಮಾಡಲ್ಲ, ಫೀಲ್ಡಿಂಗು ಮಾಡಲ್ಲ. ಕ್ಯಾಚ್ ಬಂದು ಕ್ಯಾಚ್ ಬಿಡ್ತೀವಿ. ಇನ್ನು ಹೆಂಗೆ ಮ್ಯಾಚ್ ವಿನ್ ಆಗೋಣ? ಇನ್ನು ಮ್ಯಾಕ್ಸ್ವೆಲ್ ಅಂತ ಪ್ಲೇಯರ್ ಕ್ಯಾಚ್ ಬಿಡ್ತದೆ, ಇನ್ನೆಂತ ವಿನ್ ಆಗ್ಲಿಕ್ಕೆ ಎಂತ ಬೊಜ್ಜ ಉಂಟಲ್ಲಿ ನಮ್ಮ ಹತ್ರ. ಒಂದು ಕೆಲಸ ಮಾಡೋಣ, ಇಲ್ಲ ಎಲ್ಲ ಸೇರಿ IPL ಒಂದು ಮ್ಯಾನೇಜ್ಮೆಂಟ್, IPL ಏನು ಆರ್ಗನೈಸ್ ಮಾಡ್ತದಲ್ಲ ಅವ್ರಿಗೆ ಹೋಗಿ ನಾವೊಂದು ರಿಕ್ವೆಸ್ಟ್ ಮಾಡಬೇಕು. ನಮ್ದೇನು ಫಸ್ಟ್ ಬ್ಯಾಟಿಂಗ್ ಆಗಿ ನಾವು 200 ರನ್ ಹೊಡೆದ್ವ, ನಮ್ಗೆ ಎಷ್ಟೇ ರನ್ ಹೊಡಿಲಿ ಒಂದು 100 ರನ್ ಪ್ಲಸ್ ಕೊಡ್ಬೇಕು ನೀವು. ಯಾಕಂದ್ರೆ ನಮ್ಮ ಬಾಲರ್ಸಿಗೆ ನಾವು ಹೊಡೆದಿರೋ ರನ್ ಸಾಕಾಗಲ್ಲ, ಒಂದು 100 ರನ್ ಪ್ಲಸ್ ಕೊಡ್ರಿ. ಇಲ್ಲ ನಮ್ದು ಫಸ್ಟ್ ಬಾಲಿಂಗ್ ಆಯ್ತಪ್ಪ, ಈಗ ಯಾವ್ದೋ ಟೀಮು ನಮ್ಗೆ ಎಷ್ಟೇ ಒಂದು 250 ಹಿಂಗೆಲ್ಲ ಹೊಡೆದು ಅದ್ರಲ್ಲಿ ಒಂದು 70 ರನ್ ಕಮ್ಮಿ ಮಾಡಿ ನಮ್ಗೆ ಚೇಸಿಂಗ್ ಕೊಡ್ರಿ. ನಾವು ಚೇಸಿಂಗ್ ಮಾಡಲ್ಲ, ಫಸ್ಟ್ ಬ್ಯಾಟಿಂಗ್ ಮಾಡಲ್ಲ, ಅದಕ್ಕೆ ಈ ತರ ಒಂದು ಡಿಸ್ಕೌಂಟ್ ಆಫರ್ ಕೊಡ್ರಿ ನಮ್ಗೆ ಅಂತ ಹೇಳಿ. ಇನ್ನು ಯಾವಾಗ ಆಡ್ತಿದ್ರು ಮಾರೆ? ಇನ್ನು 6 ಮ್ಯಾಚ್ ಮುಗಿದೋಯ್ತು. 6 ಮ್ಯಾಚ್ 1 ಮ್ಯಾಚ್ ವಿನ್ ಆಗಿದ್ದು, ಅದು ಪಂಜಾಬ್ ಮೇಲೆ ದುರಾದೃಷ್ಟ. ಪಾಪ ಹೌದು, ಪಂಜಾಬ್ ನಿನಗೆ ಎಂತ ಕೆಟ್ಟ ನಸೀಬು ಬೇಡ, ಹೌದು ಗಾಂಡು ನಸೀಬು. ಅವ್ರು ನಮ್ಮ ಮೇಲೆ ಸೋತಿದ್ರು, ಅವ್ರು ಇವಾಗ ಎಷ್ಟು ಬೇಜಾರು ಮಾಡ್ಕೊಂತಿಲ್ಲ. ಪ್ರೀತಿ ಜಿಂಟ ಹೇಳ್ತಿದ್ವಿ ನಾವು ಹೋಗಿ ಇಂಥ ಟೀಮಲ್ಲಿ ಸೋತಿ ನಾವು ಅಂತ. ಅದು ಬಾಯಿಗೆ ಬಂದಿತ್ತು ಎಲ್ಲದು. ಆ ಮ್ಯಾಚು ತಿಂದಿದ್ವಿ ನಾವು. ಟೋಪ್ಲಿಗೂ ಕರ್ಕೊಂಡ್ಬಂದ್ವಿ, ಯಾವನೂ ಕಿಸ್ದಿಲ್ಲ, ವೈಶಾಖೂ ಕಿಸ್ದಿಲ್ಲ. ನಾನು ಹಿಂದಿನ ಮ್ಯಾಚ್ ಹೇಳಿದೆ, ವೈಶಾಖ ಪಾಪ ಒಂದು ಮ್ಯಾಚ್ ಆಡಿ ಅವನಿಗೆ ಕುಂಡ್ರಿಸಿಟ್ಟಿದೆ ಅಂತ. ವೈಶಾಖ ಕರ್ಕೊಂಡ್ಬಂದು ಅಷ್ಟೇ. ಆಕಾಶ್ ದೀಪ್ ಇನ್ ಯಾರಿಗೆ ಬಾಲಿಂಗ್ ಆಡಿಸ್ಬೇಕು? ಅಪೋನೆಂಟ್ ಮತ್ತೆ ಬುಮ್ರಾಗೆ ಕರ್ಕೊಂಡ್ಬಂದು ಆಡಿಸಿಲ್ಲ. ಅಣ್ಣ ನೀನ್ ಮುಂಬೈ ಕಡೆ ನೀನ್ ಬಾಲಿಂಗ್ ಹಾಕಾಯ್ತು, ಬಾ ನಮ್ ಕಡೆ ಜರ್ಸಿ ಹಾಕೋ, ಬಾ ಮತ್ತೊಂದು ಮ್ಯಾಚ್ ಆಡ್ಸು ಅಂತ ಹೇಳಿ. ದೇವ್ರೇ, ಒಂದ್ ಕೆಲ್ಸ ಇಲ್ಲ, RCB ಟೀಮ್ ನ ಬಂದೇ ಮಾಡ್ಬಿಡ್ರಿ, ಬೇಡ. ಅದು ನಾವು ನೋಡೋದು ಬೇಡ. ಅತ್ಲಾಗೆ ಹೆಂಗ್ ಜಿಗುಪ್ಸೆ ಬಂದಿದ್ದೀರಿ. IPL ಮ್ಯಾಚ್ ನೋಡ್ತಾ ಇಲ್ಲ ನಾನು ಇವಾಗ. ನಿಮ್ದು ಒಂದು ಮ್ಯಾಚ್ಗೆ ಕಾಯ್ತಾ ಇರ್ತೀನಿ, ಆ ಮ್ಯಾಚ್ ನೋಡ್ತೀನಿ, ಅದು ದುಬಾಕು ಎಲ್ಲ ನೋಡ್ಲಿಕ್ಕೂ ವೇಸ್ಟ್. 15 ಅಟ್ಲೀಸ್ಟ್ 19 ಓವರಿಗಾದ್ರೂ ತಗೋಬೋದು. 190 ಸ್ಕೋರ್ ನ ಮರ್ಯಾದೆ ಉಳಿಸ್ಕೊಳಕಾಗ್ತದೆ. ಇಲ್ಲ ಏನೋ ಒಂದು ಪ್ರಯತ್ನ ಪಟ್ರು ಹುಡುಗರು ಅಂತ. 15 ಓವರಿಗೆ ಇನ್ ಎಂತ ಹೇಳೋದು ನಿಮ್ಗೆ? ಅದೆಲ್ಲ ನೋವಿಂದ ನಗು ಬರ್ತಾ ಇತ್ತು ಮೇಲ್ಗಡೆ. ಸರಿ, ಇಷ್ಟೇ. ಮತ್ತೆ ನಿಮ್ಗೆ ಬೈದು ಅಥವಾ ಹೇಳಿ ಏನು ಪ್ರಯೋಜನ ಇಲ್ಲ. ನಮ್ದು 2008ರಿಂದ ಸಪೋರ್ಟ್ ಮಾಡ್ತಿರೋ ಟೀಮು, ನಮ್ಗೆ ಬೈಯಕ್ಕೂ ಅಧಿಕಾರ ಉಂಟು. ಹಾಗಂತ ಮತ್ತಾರು ನಮ್ಮ ಅಪೋಸಿಟ್ ಬಂದ್ಕೊಂಡು ಯಾವ್ದೋ ಮನುಷ್ಯ ನಿಮ್ RCB ಟೀಮ್ ಹಿಂಗಲ್ಲ ಅಂತ ಹೇಳಿದಾಗ ಅವಂತ ಜಗಳನೂ ಮಾಡ್ತೀವಿ. ಪರ್ಸನಲ್ ಆಗಿದ್ದಾಗ ಹಿಂಗೆ ಕೂಗಾಡ್ತೀವಿ ನಮ್ಮ ಮೇಲೆ. ಅದು ಬೇಜಾರು, ಫ್ರಸ್ಟ್ರೇಷನ್ ಒಳಗಡೆಯಿಂದ. ಸರಿ, ಹಿಂಗೆ ನೋಡ್ತಾ ಇರೋಣ. ಮತ್ತೆ ಮುಂದಿನ ಮ್ಯಾಚ್ ಅಲ್ಲಿ RCB ಅವರು ಬೆಂಗಳೂರಲ್ಲಿ ಆಡ್ತಾ ಇದ್ದಾರೆ, ಅದು ಹೈದರಾಬಾದ್ ಅಪೋಸಿಟ್. ನಿಮ್ಗೆ ಯಾರಿಗಾದ್ರು ಟಿಕೆಟ್ ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ನಿಮ್ಗೆ ಟಿಕೆಟ್ ಅವೈಲೇಬಲ್ ಇದೆ, ಟಿಕೆಟ್ ನ ಅಗದಿ ಕಮ್ಮಿ ರೇಟಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಯಾವುದೇ ಟಿಕೆಟ್ RCB ಅಫಿಷಿಯಲ್ ಸೈಟ್ ಅಲ್ಲಿ ಸೇಲ್ ಮಾಡಲ್ಲ. ಯಾಕಂದ್ರೆ ಓಪನ್ ಮಾಡಿದ ಒಂದು 10 ನಿಮಿಷಕ್ಕೆ ಎಲ್ಲ ಸೋಲ್ಡ್ ಔಟ್ ಅಂತ ಹಾಕ್ಬಿಡ್ತದೆ. ಯಾವ ಮ್ಯಾಚ್ಗಳಿಗೂ ಟಿಕೆಟ್ಗಳು ಸಿಗಲ್ಲ. ಎಲ್ಲಾ ಟಿಕೆಟ್ ಬ್ಲ್ಯಾಕ್ ಅಲ್ಲೇ ಸೇಲ್ ಆಗೋದು. ಆ ಬ್ಲ್ಯಾಕ್ ಟಿಕೆಟ್ ಅನ್ನ ಕಮ್ಮಿ ರೇಟಲ್ಲಿ ಕೊಡ್ಸೋಂತ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿ.
ಇನ್ನೇನಪ್ಪ, ಇನ್ನು ನನಗೆ ಯಾವುದೋ ಒಂದು ಟಿಕೆಟ್ ಸಿಗ್ತದೆ, ಯಾವುದೋ ಒಂದು ಸಬ್ಸ್ಕ್ರೈಬರ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದನ್ನ ಮುಂದಿನ ವಿಡಿಯೋಲಿ, ಯಾಕಂದ್ರೆ 12ನೇ ತಾರೀಕು ಅಥವಾ 13ನೇ ತಾರೀಕಿಗೆ ಅದು ಕನ್ಫರ್ಮ್ ಆಗುತ್ತೆ. 15ನೇ ತಾರೀಕಿಗೆ ಮ್ಯಾಚ್ ಇರೋದು. ಇನ್ ಕೇಸ್ ಆ ಮ್ಯಾಚ್ ಇನ್ನು ಇಲ್ಲ, ನಮ್ಗೆ ಇನ್ನೂ ಅದನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗೋಣ, ನಾನು ಯಾರನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ತನಕ ಟಾಟಾ ಬೈ ಬೈ. RCB ಮ್ಯಾಚ್ ನ ಹಿಂಗೆ ನೋಡ್ತಾ ಇದೆ RCB ಅಭಿಮಾನಿಗಳು ಅಥವಾ RCB ಹೇಟರ್ಸ್, ಖುಷಿ ಪಡಿ. ನಾವು ಸೋತಿದ್ದಕ್ಕೆ ಏನು ಬೇಜಾರಿಲ್ಲ, ಯಾಕಂದ್ರೆ ನಾವು ಡಿಸರ್ವ್ ಈ ಸಲ ಅಂತೂ. ಹೊಸ ಅಧ್ಯಾಯ, ಹಳೆ ಅಧ್ಯಾಯ ಬೆಟರ್ ಇತ್ತು. 2 ಮ್ಯಾಚ್ ಸೋತಿ ಮತ್ತೊಂದು ಮ್ಯಾಚ್ ವಿನ್ ಆಗ್ತಿದ್ವಿ. ಈ ಹೊಸ ಅಧ್ಯಾಯ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಗೊತ್ತಿಲ್ಲಾಗಿತ್ತು. ಹೊಸ ಅಧ್ಯಾಯ ಅಂತೂ ಅದು ಏನ್ ಆಡ್ತದ ಗೊತ್ತಿಲ್ಲ. 5 ಮ್ಯಾಚ್ ಟಪ 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 ಅಂತ ಸೋತಿ, ಅದು ಹಿಂಗೆ ಕುಂದಿ ಮದಿ ಹೊಡೆದಾಕಿದೆ ಎಲ್ಲದು ಸೇರ್ಕೊಂಡು. ಸರಿ, ಎಲ್ಲರೂ ಈ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ RCB ಮ್ಯಾಚ್ ಆದ್ಮೇಲೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಯಾರು ಮನ್ಸಿಗೆ ಹಚ್ಕೋಬೇಡಿ, RCB ಟೀಮ್ ಮೇಲೆ ಬೆಟ್ಟಿಂಗು ಮಾಡ್ಕೋಬೇಡಿ. ಬಾಯ್ ಬಾಯ್.